ಹೀಗಾಗಿ ನಂತರ ಕಳೆದ 10 ವರ್ಷದಲ್ಲಿ 11 ವರ್ಷದಲ್ಲಿ ಕಳೆದ 11 ವರ್ಷದಲ್ಲಿ ಕರ್ನಾಟಕಕ್ಕೆ ಹರಿದು ಬಂದಂತ ಹಣ ಕೇಂದ್ರ ಸರ್ಕಾರದಿಂದ ಇದು ಎರಡೂ ಸೇರಿ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಇನ್ ಏಡಿ ಸೇರಿದ್ದು ಸುಮಾರು 6 ಲಕ್ಷ ಕೋಟಿಗೆ 6 ಲಕ್ಷ ಕೋಟಿ. ಅದೇ 2004ರಿಂದ 14ನೇ ಇಸ್ವಿಗೆ ಬಂದಂತ ಹಣ 85,000 ಕೋಟಿ. ಎಲ್ಲಿ 85,000 ಕೋಟಿ ಆ 10 ವರ್ಷದಲ್ಲಿ, ಯಾವುದು UPA ಸರ್ಕಾರದ ಅವಧಿಯಲ್ಲಿ. ಈ ಅವಧಿಯಲ್ಲಿ ಬಂದಿರತಕ್ಕಂಥದ್ದು 6 ಲಕ್ಷ ಕೋಟಿ. ಅಂದ್ರೆ ಕಳೆದ ವರ್ಷ ಅದು 490 ಇತ್ತು, ಈಗ ಸೇರಿ ಅದು 6 ಲಕ್ಷ ಕೋಟಿ ಬಂದಿದೆ. ನಂತರ ಇವತ್ತು ಈ ಬಜೆಟ್ ಅಲ್ಲಿ ಬಹಳ ಕೇಂದ್ರೀಕೃತವಾಗಿರೋದು ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಅದೇ ರೀತಿ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಉತ್ಪಾದನಾ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಅದೇ ರೀತಿ ಕೃಷಿ, ರೈತರಿಗೆ ಅಂದ್ರೆ ಈ ರೈತರಿಗೆ ಯಾವ ರೀತಿ ಸಹಾಯ ಆಗಿದೆ ಬಜೆಟ್ ಅಲ್ಲಿ ಅಂದ್ರೆ ಸುಮಾರು 500 ರಿಸರ್ವೈರ್ ಅಂದ್ರೆ ಜಲಾಶಯಗಳನ್ನ, ಚಿಕ್ಕ ಜಲಾಶಯಗಳನ್ನ ಕಟ್ಟುವಂತಕ್ಕೆ ಒತ್ತು ಕೊಡಲಾಗಿದೆ. ಮತ್ತು ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಸಣ್ಣ ಉದ್ಯಮಿ MSME ಅಂತ ಏನ್ ಹೇಳ್ತೀವಿ, ಇದಕ್ಕೆ ಈ ಬಜೆಟ್ ಅಲ್ಲಿ 10,000 ಕೋಟಿಯನ್ನ ಮೀಸಲಿಡಲಾಗಿದೆ. ಇವತ್ತು ಭಾರತ ದೇಶ ಮೀನು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಇವತ್ತು ಭಾರತ ದೇಶ ಮೊಬೈಲ್ ಫೋನ್ ಉತ್ಪಾದನೆಯಲ್ಲೂ ಕೂಡ 2ನೇ ಸ್ಥಾನದಲ್ಲಿದೆ. ಇವತ್ತು ಅಮೆರಿಕಾದಲ್ಲಿ ಸೇಲ್ ಆಗ್ತಕ್ಕಂಥ ಪ್ರತಿ 4ನೇ ಮೊಬೈಲ್ ಭಾರತ ದೇಶದಲ್ಲಿ ಉತ್ಪಾದನೆ ಆಗಿರೋದು. ಅದೇ ರೀತಿ ಪ್ರತಿ 4ನೇ ಟ್ಯಾಬ್ಲೆಟ್ ಅಲ್ಲಿ ಇವತ್ತು ಸಿಗ್ತಾ ಇರೋದು ನಮ್ಮ ಭಾರತ ದೇಶದ ಉತ್ಪಾದನೆ. ಅಂದ್ರೆ ಉತ್ಪಾದನೆಗೆ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಬೆಂಗಳೂರು ಹತ್ರನೇ ಒಂದು ಕಂಪನಿ ಇದೆ, ಅಲ್ಲಿ 40,000 ಜನ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೇಳಿಲ್ಲ, ಹೆಸರು ಹೇಳಿಲ್ಲ ನಾನು. ಸೊ ಹೀಗಾಗಿ ಇವತ್ತು ಕೃಷಿಗೆ ಕೂಡ ಹೆಚ್ಚು ಆದ್ಯತೆ ಕೊಟ್ಟಿದೆ. ಕೃಷಿ ಬಜೆಟ್ ಈ ಬಾರಿ ಎಷ್ಟಿದೆ ಅಂದ್ರೆ 1.62 lakh crores. ಕಳೆದ ವರ್ಷ ಸುಮಾರು 1.3 ಇತ್ತು. ಈಗ ಅದು ಕೃಷಿ ಬಜೆಟ್ 1,62,00,000 ಕೋಟಿಗೆ ಏರಿಕೆಯಾಗಿದೆ ಈ ಬಜೆಟ್ ಅಲ್ಲಿ. ಸೊ ಹೀಗಾಗಿ ಕೃಷಿಗೆ ಹೆಚ್ಚು ಒತ್ತನ್ನ ಕೊಡಲಾಗಿದೆ. ನಂತರ ಎರಡನೇದು ಆರೋಗ್ಯ ಕ್ಷೇತ್ರಕ್ಕೆ ಸುಮಾರು 17 ಕ್ಯಾನ್ಸರ್ ಔಷಧಗಳಿಗೆ ಕಸ್ಟಮ್ಸ್ ಡ್ಯೂಟಿಯಿಂದ ಸಂಪೂರ್ಣವಾಗಿ ಅದನ್ನ ವೇವ್ ಆಫ್ ಮಾಡಿದ್ದಾರೆ. ಅದು ನಾನು ಕೂಡ ಇದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದೆ. ಅದನ್ನ 2-3 ಬಾರಿ ನಾನು ಹಣಕಾಸು ಸಚಿವರನ್ನ ಭೇಟಿ ಮಾಡಿದ್ದೆ. ಈ 17 ಕ್ಯಾನ್ಸರ್ ಡ್ರಗ್ಸ್ಗೆ, ಇಮ್ಯುನೋಥೆರಪಿ ಕ್ಯಾನ್ಸರ್ ಔಷಧಕ್ಕೆ ಕಸ್ಟಮ್ಸ್ ಸುಂಕವನ್ನ ನೀವು ವಿನಾಯಿತಿ ಮಾಡಬೇಕು ಅಂತ ಅದಕ್ಕೆ ಸ್ಪಂದಿಸಿದ್ದಾರೆ. ಅದರಿಂದ ನಾನು ವೈಯಕ್ತಿಕವಾಗಿ ಅವರನ್ನ ಇವತ್ತು ಇಡೀ ದೇಶಾದ್ಯಂತ, ಯಾಕೆಂದ್ರೆ ಕ್ಯಾನ್ಸರ್ ಚಿಕಿತ್ಸೆ ಬಹಳ ಇವತ್ತು ದುಬಾರಿಯಾಗಿದೆ, ಅದರಿಂದ ಕಸ್ಟಮ್ಸ್ ಡ್ಯೂಟಿ, ಇಮ್ಯುನೋಥೆರಪಿ ಡ್ರಗ್ಸ್ ಅಂದ್ರೆ ನಾವೆಲ್ಲ ಆಮದು ಮಾಡ್ಕೊಂತೀವಿ, ಅದ್ರ ಮೇಲೆ ತುಂಬಾ ಜಾಸ್ತಿ, ಅದರಿಂದ ಇವತ್ತು ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿ ವೈಯಕ್ತಿಕವಾಗಿ ನೀವೇನಾದ್ರೂ ಔಷಧಿಗಳನ್ನ ತರಿಸ್ಕೊಳ್ಳೋದಾದ್ರೆ ಹೊರದೇಶದಿಂದ, ಅದಕ್ಕೂ ಕೂಡ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ಎರಡನೇದು. ಹಾಗಾಗಿ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು 2 ಸರಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ, ಪ್ರತಿ ಜಿಲ್ಲೆಗೆ ಒಂದು ICU ಮತ್ತು ಒಂದು ಟ್ರಾಮಾ ಕೇರ್ ಸೆಂಟರ್ ಬೇಕು. ಅದೇ ರೀತಿ ಇದು 17 ಕ್ಯಾನ್ಸರ್ ಔಷಧಗಳಿಗೆ ಇದು ಮುಕ್ತಿ ಕೊಡಬೇಕು, ವಿನಾಯಿತಿ ಕೊಡಬೇಕು ಅಂತ. ಇವತ್ತು ಭಾರತ ದೇಶದ ಸುಮಾರು 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಅಂದ್ರೆ ಕೆಪಾಸಿಟಿ ಇನ್ಕ್ರೀಸ್ ಮಾಡತಕ್ಕಂಥದ್ದು ಯಾವುದು, ಟ್ರಾಮಾ ಮತ್ತು ಎಮರ್ಜೆನ್ಸಿ ಕೇರ್ಗೆ ಪ್ರತಿ ಜಿಲ್ಲೆನಲ್ಲೂ ಈಗಿರತಕ್ಕಂಥ ಆಸ್ಪತ್ರೆಗಳಲ್ಲಿ ಟ್ರಾಮಾ ಸೆಂಟರು ಮತ್ತು ತುರ್ತು ನಿಗಾ ಘಟಕವನ್ನ ಎನ್ಹಾನ್ಸ್ಮೆಂಟ್ ಮಾಡಲಿಕ್ಕೆ ಘೋಷಣೆ ಆಗಿದೆ ಬಜೆಟ್ ಅಲ್ಲಿ. ಅದೊಂದು ಎರಡನೇದು. ಮೂರನೇದು ಅದೇ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು, ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು ಬಹಳ ಪ್ರಮುಖ ನಿರ್ಧಾರ ಮಾಡಿರೋದು ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ವಿದ್ಯಾರ್ಥಿನಿಯರಿಗೆ ಒಂದು ಹಾಸ್ಟೆಲ್ ಕಟ್ಟುವಂಥದ್ದು. ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಕಟ್ಟುವಂಥದ್ದು. ಅದನ್ನ ಇಬ್ರು ಕೂಡ ಯೂಸ್ ಮಾಡ್ಬೋದು, ವಿದ್ಯಾರ್ಥಿನಿಯರು ಮಾಡ್ಬೋದು ಮತ್ತು ಯಾರು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, PG ಅಕಾಮಿಡೇಷನ್ ಅಂತ ಏನ್ ಹೇಳ್ತೀವಿ ನಾವು, ಅದಕ್ಕೂ ಕೂಡ ಅದರಲ್ಲಿ
ಪ್ರೊವೈಡ್ ಮಾಡಿದ್ದಾರೆ. ನಂತರ ಆರೋಗ್ಯಕ್ಕೆ ಬಂದಂತೆ ಇನ್ನೊಂದು ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ, ಇದಕ್ಕೆ 10,000 ಕೋಟಿಯನ್ನು ಮೀಸಲಿಡಾಗಿದೆ. ಬಯೋಫಾರ್ಮಾ ಶಕ್ತಿ ಅಂದರೆ ಹಲವಾರು ಔಷಧಿಗಳನ್ನು, ಎಕ್ಸ್ಪೆನ್ಸಿವ್, ಬಹಳ ದುಬಾರಿಯಾದಂಥ ಔಷಧಿಗಳನ್ನು ಮತ್ತು ಇಂಪ್ಲಾಂಟ್ಸ್ ಒಳಗಡೆ ಏನಾಗ್ತೀವಿ ಇದನ್ನೆಲ್ಲ ಇಲ್ಲೇ ನಾವೇ ತಯಾರು ಮಾಡುವ ದೃಷ್ಟಿಯಿಂದ ಇದರಲ್ಲಿ ಮಾಡತಕ್ಕಂಥದ್ದು ಮಾಡಿದ್ದಾರೆ. ಅದೇ ರೀತಿ ಆಸ್ಪತ್ರೆ ಅಂದರೆ ಕೇವಲ ವೈದ್ಯರುಗಳಿಂದ ಅಥವಾ ನರ್ಸ್ಗಳಿಂದಲೇ ನಡೀಲಿಕ್ಕಾಗೋದಿಲ್ಲ. ಅದರಿಂದ ಅಲೈಡ್ ಹೆಲ್ತ್ ಪ್ರೊಫೆಷನಲ್ ಅಂತ, ಈ ಟೆಕ್ನಿಷಿಯನ್ ಅಂತ ನಾವು ಹೇಳ್ತೀವಿ, OT ಟೆಕ್ನಿಷಿಯನ್, ಅನಸ್ಥಿಸಿಯಾ ಟೆಕ್ನಿಷಿಯನ್, ಅಥವಾ ನಮ್ಮ ಕಣ್ಣು ಚೆಕ್ ಮಾಡೋ ಟೆಕ್ನಿಷಿಯನ್ಸು. ನೆಕ್ಸ್ಟ್ 5 ವರ್ಷದಲ್ಲಿ 1 ಲಕ್ಷ ಈ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ನ ನಾವು ಟ್ರೈನ್ ಮಾಡಬೇಕು ಅನ್ನುವ ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ.